ನಮಸ್ಕಾರ ಅಭ್ಯರ್ಥಿಗಳೇ, ನಮ್ಮ ಚಾನಲ್ಗೆ ಸ್ವಾಗತ. ಈ ವಿಡಿಯೋದಲ್ಲಿ SSP ಸ್ಕಾಲರ್ಶಿಪ್ಗೆ ಸಂಬಂಧಿಸಿದಂಥ ಒಂದು ಮಾಹಿತಿ ಇದೆ. ಆ ಒಂದು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನೀಡ್ತಾ ಇದ್ದೀನಿ. ಸೊ ನಮ್ಮ ಚಾನಲ್ಗೆ ನೀವೇನಾದರೂ ಹೊಸಬರಾಗಿದ್ದರೆ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳ್ರಿ. ಅದ್ರ ಜೊತೆಗೆ ಈ ಒಂದು ವಿಡಿಯೋ ಪೂರ್ತಿಯಾಗಿ ನೋಡಿ. ಯಾಕಂತಂದರೆ ಈ ವಿಡಿಯೋದಲ್ಲಿ ಏನು ಮಾಹಿತಿ ಇದೆ ಅಂತಂದರೆ, ಸೊ ಯಾರೆಲ್ಲ ಹಿಂದುಳಿದ ವರ್ಗದ ಕಲ್ಯಾಣ ಇಲಾಖೆಯಲ್ಲಿ ನೀವು ಬರ್ತೀರಾ ಅಂಥ ಅಭ್ಯರ್ಥಿಗಳಿಗೆ SSP ವತಿಯಿಂದ ಸ್ಕಾಲರ್ಶಿಪ್ಪನ್ನು ಡೇಟ್ಗಳನ್ನು ಕೊಡಲಾಗಿದೆ. ಸೊ ಈ ಒಂದು SSP ಹಾಕಬೇಕಂದ್ರೆ ನಿಮ್ಮ ಕೊನೆಯ ದಿನಾಂಕ 15 ಮುಂದಿನ ತಿಂಗಳು ಅಕ್ಟೋಬರ್ 15 ತಾರೀಕು ಕೊನೆಯ ದಿನಾಂಕ ಇರುತ್ತೆ. ಯಾರೆಲ್ಲ ನೀವು ಹಿಂದುಳಿದ ವರ್ಗದ ಇಲಾಖೆ ಒಳಗಡೆ ಬರ್ತೀರಾ 2A 2B 3A 3B ಈ ರೀತಿಯಾಗಿ ಇರುವಂಥ ಅಭ್ಯರ್ಥಿಗಳು ಅಪ್ಲಿಕೇಶನನ್ನು ಹಾಕ್ಬೋದು. ಸ್ಪೆಷಲಿ ಇದು ಅಪ್ಲಿಕೇಶನ್ ಯಾರಿಗೆ ಓಪನ್ ಇದೆ ಅಂತಂದರೆ ITI ಡಿಪ್ಲೊಮಾ PUC ಆಮೇಲೆ ಡಿಗ್ರಿ ನಾರ್ಮಲ್ ಡಿಗ್ರಿ ಅಭ್ಯರ್ಥಿಗಳಿಗೆ ಈ ಒಂದು ಅಪ್ಲಿಕೇಶನ್ ಓಪನ್ ಇದೆ. ಆದರೆ ಪ್ಯಾರಾಮೆಡಿಕಲ್ GNM ನರ್ಸಿಂಗು BSc ನರ್ಸಿಂಗು ಇಂಜಿನಿಯರಿಂಗು ಈ ರೀತಿ ಇರುವಂಥ ನರ್ಸಿಂಗ್ ಕೋರ್ಸ್ಗಳಿಗೆ ಅಪ್ಲಿಕೇಶನನ್ನು ಮುಂದಿನ ದಿನಗಳಲ್ಲಿ ಬಿಡ್ತೀವಿ ಅಂತ ಹೇಳಿದ್ದಾರೆ. ಸೊ ಅಪ್ಲಿಕೇಶನ್ ಹಾಕಲಿಕ್ಕೆ ಕೊನೆಯ ದಿನಾಂಕ ಇಲ್ಲಿ 15 ದಿನಾಂಕ ಇದೆ. 15 ದಿನಾಂಕ ಒಳಗಡೆ ನೀವು ಈ ಒಂದು ITI ಡಿಪ್ಲೊಮಾ ITI ಡಿಪ್ಲೊಮಾ ಮತ್ತು PUC ಡಿಗ್ರಿ ಮಾಡಿರುವಂಥ ಅಭ್ಯರ್ಥಿಗಳು ಈ ಒಂದು ಅಪ್ಲಿಕೇಶನನ್ನು ಹಾಕ್ಬೋದು. ಅಪ್ಲಿಕೇಶನ್ ಹಾಕಬೇಕಂದ್ರೆ ನೀವು ಈಗಾಗಲೇ ನಿಮ್ಮದು ID ಪಾಸ್ವರ್ಡ್ ಇದ್ದರೆ ನೀವು ಕಂಟಿನ್ಯೂ ಮಾಡ್ಬೋದು. ಇಲ್ಲಪ್ಪ ಅಂತಂದರೆ ನೀವು ಏನು ಮಾಡಬೇಕಾಗತ್ತೆ ಅಂತಂದರೆ ನಿಮ್ಮ ಕಡೆಯಿಂದ ಇಲ್ಲಿ ನೋಡ್ತಾ ಇದ್ದೀರಿ ಹೊಸ ಖಾತೆಯನ್ನು ಸೃಜಿಸುವ ಅಂತಿದೆಯಲ್ಲ, ಅಲ್ಲಿ ಕ್ಲಿಕ್ ಮಾಡಿ ನೀವು ರಿಜಿಸ್ಟ್ರೇಷನ್ ಮಾಡಿಕೊಂಡು ರಿಜಿಸ್ಟ್ರೇಷನ್ ಆದಮೇಲೆ ಲಾಗಿನ್ ಮಾಡಿಕೊಂಡು ಎಲ್ಲ ಮಾಹಿತಿಗಳನ್ನು ಫಿಲ್ ಮಾಡಿ ನೀವು ಈ ಒಂದು ಅಪ್ಲಿಕೇಶನನ್ನು ಹಾಕ್ಬೋದು.